ಜಾತಿ ನಿಂದನೆ ಮಾಡಿದ ವ್ಯಕ್ತಿಯನ್ನ ಅರೆಸ್ಟ್ ಮಾಡದೆ ನಿರ್ಲಕ್ಷ್ಯ ಮಹಿಪಾಲ್ ಆರೋಪ. ಸೇಡಂ ತಾಲೂಕಿನ ಯಾನಗುಂದಿ ಗ್ರಾಮದಲ್ಲಿ ಜಾತಿ ನಿಂದನೆ ಕುರಿತು ಮುಧೋಳ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 4/1/2026 ಪ್ರಕರಣ ದಾಖಲಾಗಿದ್ದು, ಇದುವರೆಗೂ ಆ ವ್ಯಕ್ತಿಯನ್ನ ಬಂಧಿಸದೆ ಪೊಲೀಸ್ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿರುವುದು ತುಂಬಾ ವಿಷಾದನೀಯ ಘಟನೆ. ಪ್ರಕಟಣೆ ಹಿನ್ನೆಲೆ ದಿನಾಂಕ 13/2/2025 ಯಾನಗುಂದಿ ಗ್ರಾಮದ ರೆಡ್ಡಿ ಸಮಾಜದ ವ್ಯಕ್ತಿಯಾದ ಮಾಣಿಕ ರೆಡ್ಡಿ ತಂದೆ ಜಗನ್ನಾಥ್ ರೆಡ್ಡಿ ಅವರು ತಮ್ಮ ವೈಯಕ್ತಿಕ ಜಗಳದಲ್ಲಿ ಮಾದಿಗ ಸಮಾಜದ ವ್ಯಕ್ತಿಯಾದ ಮಹಿಪಾಲ್ ಬಾಲಪ್ಪ ದೊಡ್ಮನಿ ಇವರ ಹೆಸರು ಪ್ರಸ್ತಾಪ ಮಾಡಿದ್ದಲ್ಲದೆ ಮಾದಿಗ ಜಾತಿಯ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಿ ಬೈದು ಜಾತಿ ನಿಂದನೆ ಮಾಡಿದ್ದು ಸದರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುತ್ತದೆ. ವಿಡಿಯೋ ನೋಡಿದ ಸೇಡಂ ಮಾದಿಗ ಸಮಾಜ ಮುಖಂಡರಾದ ಮಾರುತಿ ಮುಗುಟಿ ಅವರು ಆಕ್ರೋಶಗೊಂಡು ಮುಧೋಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಮಾಡಿದ್ದಾರೆ. ಆದರೆ ಇದುವರೆಗೂ ಪೊಲೀಸ್ ಅಧಿಕಾರಿಗಳು ಆ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಇದರಿಂದ ಊರಿನ ಜನರು ಹಣ ಪಡೆದು ವಾಪಸ್ ಆಗಬೇಕು ಎಂಬ ಆರೋಪಗಳು ಮಾಡುತ್ತಿದ್ದಾರೆ ಎಂದು ಮಾದಿಗ ಸಮಾಜದ ಮುಖಂಡ ಮಹಿಪಾಲ್ ದೊಡ್ಮನಿ ಅವರು ಆರೋಪಿಸಿದ್ದಾರೆ. ಸದರಿ ವ್ಯಕ್ತಿಯನ್ನ ಬಂಧಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಕಲಬುರಗಿ ಎಸ್ಪಿ ಆಫೀಸ್ಗೆ ದೂರು ನೀಡಲಾಗುವುದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಮತ್ತು ಸಂಘಟನೆಕಾರರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ತಿಳಿಯಪಡಿಸುವುದೇನೆಂದರೆ 30/12/2025 ಯಾನಗುಂದಿ ವಾಟ್ಸಪ್ ಗ್ರೂಪ್ನಲ್ಲಿ ಮಾದಿಗ ಕುಲಬಾಂಧವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಮತ್ತು ಜಾತಿ ನಿಂದನೆ ವಿಡಿಯೋ ವೈರಲ್ ಆಗುತ್ತೆ. ಮತ್ತು ನನ್ನ ವೈಯಕ್ತಿಕವಾಗಿ ಆ ವಿಡಿಯೋ ಶ್ರೀಯುತ ಮಾಣಿಕ ರೆಡ್ಡಿ ತಂದೆ ಜಗನ್ನಾಥ್ ರೆಡ್ಡಿ ಹಾಕಿರುತ್ತಾನೆ. ಈ ವಿಡಿಯೋದಲ್ಲಿ ನನ್ನ ಜಾತಿ ಬಗ್ಗೆ, ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತೇನೆ. ನಿಂದಿಸಿದ ಮೇಲೆ ನಾನು ಸೇಡಂ ತಾಲೂಕಿನ ನನ್ನ ಮುಖಂಡರಿಗೆ ಈ ಬಗ್ಗೆ ತಿಳಿಸಿದ ಮೇಲೆ ಅವರು 4/1/2026 ಆ ವ್ಯಕ್ತಿಯ ಮೇಲೆ ಮುಧೋಳ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ಐಆರ್ ದರ್ಜ್ ಮಾಡಿದ್ದಾರೆ. ದರ್ಜ್ ಮಾಡಿ ಸುಮಾರು 10 ದಿವಸ ಆದರೂ ಕೂಡ ಆ ವ್ಯಕ್ತಿಯನ್ನು ಇನ್ನೂ ಬಂಧಿಸಿಲ್ಲ. ಆ ವ್ಯಕ್ತಿ ಎಂಥ ವ್ಯಕ್ತಿ ಅಂದರೆ, ಸುಮಾರು ವರ್ಷಗಳಿಂದ ಮಾದಿಗರ ಕುಲಬಾಂಧವರ ಮೇಲೆ ಯಾನಗುಂದಿಯಲ್ಲಿ ಅನೇಕ ರೀತಿಯ ಹಲ್ಲೆ, ದೌರ್ಜನ್ಯ ಮತ್ತು ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯ ಕೂಡ ಎಸಗಿರುತ್ತಾನೆ. ಅಂಥ ವ್ಯಕ್ತಿಯನ್ನು ಈ ಸಮಾಜವನ್ನು ಉಳಿಸುವ ಕೆಲಸ ಮಾಡ್ತಾ ಇದೆ. ಆದ ಕಾರಣ ಆ ವ್ಯಕ್ತಿಯ ವಿರುದ್ಧ ನಾನು ಧ್ವನಿ ಎತ್ತಿ ನಿಂತು ಯಾನಗುಂದಿಯಲ್ಲಿ ನನ್ನ ಸಮಾಜದ ಬಗ್ಗೆ ಧ್ವನಿ ಎತ್ತೀನಿ. ಆದ ಕಾರಣ ಆ ವ್ಯಕ್ತಿಯನ್ನು ಕೂಡಲೇ ಪೊಲೀಸ್ ಇಲಾಖೆ ಸ್ಪಂದಿಸಿ ಆ ವ್ಯಕ್ತಿಯನ್ನು ಬಂಧಿಸಬೇಕು. ಇಲ್ಲಂದ್ರೆ ಈ ಕುಲಬಾಂಧವರಿಗೆ ನ್ಯಾಯ ಕೊಡಿಸುವಲ್ಲಿ ವಿಫಲ ಎಂದು ನಾವು ತಿಳಿದುಕೊಂಡು ಭಾವಿಸುತ್ತೇವೆ. ಆ ವ್ಯಕ್ತಿಯಿಂದ ನನ್ನ ಕುಟುಂಬಕ್ಕೆ, ನನಗೆ ಬಹಳ ತೊಂದರೆ ಇದೆ. ಆ ವ್ಯಕ್ತಿ ದೌರ್ಜನ್ಯವಾಗಿ ರೋಡಲ್ಲಿ ತಿರುಗಾಡ್ತಾ ಇದ್ದಾನೆ. ಕೇಸ್ ಆದರೂ 10 ದಿವಸ ಆದರೂ ರೋಡಲ್ಲಿ ಆರಾಮಾಗಿ ತಿರುಗಾಡ್ತಾ ಇದ್ದಾನೆ. ಅಂಥ ವ್ಯಕ್ತಿಯನ್ನು ಈ ರಾಜಕೀಯ ವ್ಯಕ್ತಿಗಳು ಮತ್ತು ಈ ಸಮಾಜ ಉಳಿಸುವ ಕೆಲಸ ಮಾಡ್ತಾ ಇದೆ. ಮೊನ್ನೆ ಒಂದು ದೊಡ್ಡ ಸಮಾವೇಶ ಆಯಿತು ಮಾದಿಗ ಕುಲಬಾಂಧವರಲ್ಲಿ ಸೇಡಂನಲ್ಲಿ. ಇಬ್ಬರು ಮಾಜಿ ಮತ್ತು ಆಜಿ ಶಾಸಕರು ಇಬ್ಬರಂದರು ಮಾದಿಗ ಕುಲಬಾಂಧವರಿಗೆ ಯಾವುದೇ ತೊಂದರೆ ಆಗಲಿ ಅವರ ಬೆನ್ನೆಲುಬಾಗಿ ನಾವು ಧ್ವನಿ ಎತ್ತೀವಿ ಸೇಡಂ ತಾಲೂಕು ಅಂತ ಹೇಳಿದ್ದೀರಿ. ಇವತ್ತು ಒಂದು ಮಾದಿಗ ಕುಲಬಾಂಧವ ವ್ಯಕ್ತಿಗೆ ಯಾನಗುಂದಿಯಲ್ಲಿ ಒಂದು ವ್ಯಕ್ತಿಯಿಂದ ದೌರ್ಜನ್ಯ ಆಗಿದೆ ಮತ್ತು ಎಲ್ಲ ರೀತಿಯಿಂದ ತೊಂದರೆ ಆಗಿದೆ ಅಂದರೆ ಯಾರು ಉಳಿಸುವ ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣ ತಾವು ಆ ವ್ಯಕ್ತಿಯನ್ನು ಬಂಧಿಸಿ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಇಲ್ಲಾಂದ್ರೆ ನಮ್ಮ ಮುಂದಿನ ಹೋರಾಟ ಗುಲ್ಬರ್ಗ ಎಸ್ಪಿ ಆಫೀಸಲ್ಲಿ ಇರುತ್ತೆ. ಆ ವ್ಯಕ್ತಿಯನ್ನು ಕೂಡಲೇ ಬಂಧಿಸಿ ನನ್ನ ನ್ಯಾಯ ಒದಗಿಸಿ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಸರ್, ಇದು ಎಫ್ಐಆರ್ ಯಾವಾಗ ಅದೇ ಸರ್? ಎಫ್ಐಆರ್ ಕಾಪಿ ಅದೇನ್ರಿ ತೋರಿಸಿರಿ ಸ್ವಲ್ಪ. ಎಫ್ಐಆರ್ ಕಾಪಿ 4/1/2026 ಆಗಿದೆ. ಇದು ಪೊಲೀಸ್ ಇಲಾಖೆ ಯಾವುದೇ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಅವ್ರ ಮೇಲೆ ನಾನು ಯಾವುದೇ ರೀತಿಯಿಂದ ಫೋನ್ ಮಾಡಿದ್ರು ಕೂಡ 2 ಸಾರಿ ಆಯ್ತು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದಕ್ಕೆ ಕೂಡಲೇ ಅವ್ರ ಮಾಹಿತಿ ತಗೊಂಡು ಸ್ಟೇಷನ್ಗೆ ಹೋಗಿ ಭೇಟಿ ಕೊಟ್ಟಿರೇನ್ರಿ ಸರ್? ಸ್ಟೇಷನ್ಗೆ ಹೋಗಿ ಭೇಟಿ ಕೊಟ್ಟಿರಿ? ಸ್ಟೇಷನ್ಗೆ ಹೋಗಿ ನಾನು ಭೇಟಿ ಕೊಡ ಬಂದರೆ ಅವರು CM ಸಿದ್ದರಾಮಯ್ಯ ಬರ್ತಾ ಇದ್ದಾರೆ, ಯಾವುದೇ ಕೆಲಸ ನಾವು ಇದು ಮಾಡಲ್ಲ ಅಂತ ಹೇಳಿದ್ರು. ಆದ ಕಾರಣ ನಾನು ಇವತ್ತು ಕೂಡ ವೇಟ್ ಮಾಡಿ ಆ ವ್ಯಕ್ತಿ ಇಲ್ಲೇ ತಿರುಗಾಡ್ತಾ ಇದ್ದೇನೆ. ಕೂಡಲೇ ಆ ವ್ಯಕ್ತಿಯನ್ನು ಬಂಧಿಸಬೇಕು ತಮ್ಮಲ್ಲಿ ಕಳಕಳಿ ವಿನಂತಿ. ಇನ್ನೇನಾದ್ರೂ ಆರೋಪಗಳಿದಾವೇನ್ರಿ ಸರ್ ತಮ್ಮ ಮೇಲೆ? ಇನ್ನು ತಮಗೆ ಅವ್ರಿಗೆ ಆ ವ್ಯಕ್ತಿಗೆ ಏನಾದರೂ ವೈಯಕ್ತಿಕ ಗಲಾಟೆಗಳು ಇತ್ತೇನ್ರಿ ಸರ್ ಇದುವರೆಗೆ ವೈಯಕ್ತಿಕ ಅಂದ್ರೆ ಸುಮಾರು 2 ವರ್ಷ ಹಚ್ಕಡೆ ನನ್ನ ಮೇಲೆ 2 ಸಾರಿ ಹಲ್ಲೆ ಮಾಡಿದ್ದಾರೆ ಅಂತ. ಆರ್ಡರ್ ಮಾಡಿದ ಮೇಲೆ ಕೂಡ ನಾನು ಊರ ಮಾತು ಕೇಳಿ ನಾನು ಸುಮ್ಮನೆ ಇದ್ರು ಕೂಡ ಇವು ಮತ್ತೆ 2 ವರ್ಷ ಆದ್ಮೇಲೆ ನಾನು ಮತ್ತೆ ಅದೇ ವಿಡಿಯೋ ಮಾಡಿ ವಾಟ್ಸಪ್ ಮೇಲೆ ಬಿಡೋದು, ಮತ್ತೆ ನನ್ನ ಹೆಸರ ಮೇಲೆ ಪಾಯ್ಸನ್ ಕುಡಿ ನನ್ನ ಸಾವಿಗೆ ಕಾರಣ ಮಹಿಪಾಲ್ ದೊಡ್ಮನಿ ಅಂತ ಹೇಳೋದು, ಅದೇ ರೀತಿ ಸಾಮಾಜಿಕ ಕೆಲಸ ನನ್ನ ಫ್ಯಾಮಿಲಿ ಹಲ್ಲೆ ಮಾಡೋದು, ಇದೇ ರೀತಿ
ಸರ್ ಯಾಕೆ ಪದೇ ಪದೇ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರಂತ ಅದೇ ಗೊತ್ತಾಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ. ನನ್ನ ಫ್ಯಾಮಿಲಿ, ನಮ್ಮ ತಂದೆ ಆದ್ರೆ ಅವ್ರ ಕಾಲನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದು. ಹಾಂ. ಅದೇ ನೋವು ನನಗೆ ಇವತ್ತು ಈ ಕೆಲಸ ಮಾಡಬೇಕಂದ್ರೆ ಅದೇ ನೋವು ನನಗೆ. ಹ್ಞೂ ಸರ್, ಮತ್ತು ಸ್ಟೇಷನ್ ಕರೆಸಿ ಮಾತಾಡ್ರಿ ಸರ್ ಅಲ್ಲಿ ಅವರು ಸರ್ಕಲ್ ಅವರು? ಸ್ಟೇಷನ್ ಕರೆಸಿ ಮೊದಲು ಮಾತಾಡಿದ್ರು, ಬನ್ನಿ ಅವ ಬರಲಿಲ್ಲ ಸ್ಟೇಷನ್ಗೆ, ಬರಲಿಲ್ಲ. ನಾವು ವ್ಯವಹಾರ ಮಾಡಿದ್ದೀವಿ, ಮಾಡಿದ ಮೇಲೆ ಕೂಡ ಇನ್ನೂ ಅಂತ ಅರೆಸ್ಟ್ ಆಗಿಲ್ಲ. ಸರ್ ಅವ್ರು ಯಾರೋ ನಿಮ್ಮ ಮುಖಂಡರು ಬಂದಿದ್ದಾರೆ ಅಂತ ಹೇಳಿದ್ರಿ ಸರ್, ಅವ್ರೇನಂತಾರೆ ಸರ್? ಮತ್ತೆ ಇದು ಅವ್ರು ಏನಂದ್ರು, ನಮ್ಮ ಕುಲ ಬಾಂಧವರಿಗೆ ಅನ್ಯಾಯ ಆಗಿದೆ, ಜಾತಿ ನಿಂದನೆ ಆಗಿದ್ರೆ ಅವ್ರ ಮೇಲೆ FIR ಆಗಬೇಕು ಅಂತ ಕೂತ್ಬಿಟ್ರು. ಸರಿ, ಒಂದು ವೇಳೆ ಈಗ ಅರೆಸ್ಟ್ ಮಾಡಿಲ್ಲ ಅಂದರೆ ನೀವು ಮುಂದಿನ ಕ್ರಮ ಏನು ಕೈಗೊಳ್ತೀರ ಅಂತ ಹೇಳಿ? ಮುಂದಿನ ಕ್ರಮ, ನನ್ನ ಮುಂದಿನ ಹೋರಾಟ ಅಂದರೆ ಗುಲ್ಬರ್ಗ ಎಸ್ಪಿ ಅಲ್ಲಿ ಹೋಗೋದು. ಅವರಿಗೆ ನನ್ನ ಜಾತಿಯ ಬಗ್ಗೆ ನಿಂದನೆ ಮಾಡಿದ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಿ ನನಗೆ ನ್ಯಾಯ ಕೊಡಿಸಬೇಕಂತ ಅವ್ರ ಮೇಲೆ ಬೇಡಿಕೊಳ್ತೀನಿ ಸರ್. ಓಕೆ ಓಕೆ ಸರ್, ಇನ್ನೇನಾರು ಆ ವ್ಯಕ್ತಿಯ ಪರವಾಗಿ ಇನ್ನೇನಾದರೂ ಇಂಥ ತಮಗೆ ಜೀವ ಬೆದರಿಕೆಗಳಾಗಲಿ ಇಂಥವೆಲ್ಲ ಬರ್ತಾ ಇದ್ದೇವೆ ಅಂತ ಕೇಳಿ ಬರ್ತಿತ್ತು ಸರ್? ಹೌದು, ಆ ವ್ಯಕ್ತಿ ಎಲ್ಲಿ ಅಂದರೆ ಗುರುಮಿಟ್ಕಲ್ ಗುಂಡಾಗಳಿಂದ ನಡೆಸೋದು ಮತ್ತು ಗೇಟ್ನಲ್ಲಿ ತಿರುಗಾಡೋದು. ಎಲ್ಲಿ ಸರ್? ಭಾಳ ಅಷ್ಟೇ ಕೂಡ ಇದೆ. ಎಲ್ಲಿ ಸರ್? ಗುರುಮಿಟ್ಕಲ್ದಾಗ ಗುರುಮಿಟ್ಕಲಲ್ಲಿ ಕೂಡ ಹಾಂ. IB ಹತ್ರ ಕಡೆ ಹತ್ರ ನನಗೆ ಭಾಳ ತೊಂದರೆ ಇದೆ ಸರ್. ಕೂಡಲೇ ಅವ್ರಿಗೆ ಸ್ಪಂದಿಸಿ ಅರೆಸ್ಟ್ ಮಾಡೋದಕ್ಕೆ ತಮ್ಮಲ್ಲಿ ಕಳಕಳಿ ವಿನಂತಿಸಿಕೊಳ್ತೀನಿ ಸರ್. ಓಕೆ ಸರ್. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರಾದ ಸಾಬಪ್ಪ ಬಸವರಾಜ ಮಾಲ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.